ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು 2024 ಸಮಾಜ ವಿಜ್ಞಾನ ಹೊಸ ಪಠ್ಯಕ್ರಮದ ಕುರಿತು ಅಂದರೆ ಹೊಸ ಪಠ್ಯಪುಸ್ತಕವನ್ನು ಕುರಿತು ಒಂದೊಂದು ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಈ ಒಂದು ತರಗತಿಗಳು ನಮ್ಮ TET, GPSTR, HSTR ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತು ಅಧ್ಯಾಯ 5 ಹೊಸ ಧರ್ಮಗಳ ಉದಯ. ಈ ಹಿಂದೆ ನಾನು 4 ಅಧ್ಯಾಯಗಳನ್ನು ಕುರಿತು ತರಗತಿಗಳನ್ನು ಮಾಡಿದ್ದೀನಿ. ಯಾರಿನ್ನೂ ಆ ತರಗತಿಗಳನ್ನು ನೋಡಿಲ್ವೋ ದಯವಿಟ್ಟು ಆ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವಾಗ ನಾವು ಹೊಸ ಧರ್ಮಗಳ ಉದಯ ಅನ್ನೋ ಪಾಠದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇದು ಪಾಠದ ಪರಿಚಯ. ಸುಮಾರು 2500 ವರ್ಷಗಳ ಹಿಂದೆ ವೈದಿಕ ಚಿಂತನೆಗೆ ಭಿನ್ನವಾದ ಹಲವಾರು ಚಿಂತನಾ ಕ್ರಮಗಳು ಮೂಡಿಬಂದವು. ಗೌತಮ್ ಬುದ್ಧ, ಮಹಾವೀರರು ಹೊಸ ಚಿಂತನಾ ಕ್ರಮದ ಇಬ್ಬರು ಹರಿಕಾರರು. ಅಂದರೆ ಹೊಸ ಸಮಾಜದಲ್ಲಿ ಹೋಗುವಂಥ ಏನೇನು ಅನಿಷ್ಟಗಳನ್ನು ಆಗ್ತಾ ಇದೆಯಲ್ಲ ಆ ಒಂದು ಪಿಡುಗುಗಳಂತ ಸಾಮಾಜಿಕ ಪಿಡುಗುಗಳ ವಿರುದ್ಧ ಏನು ಮಾಡ್ತಾರೆ ಅಂದರೆ ಮಹಾವೀರ ಮತ್ತು ಗೌತಮ್ ಬುದ್ಧ ಅವರ ಚಿಂತನೆಗಳಿಂದ ಅವರು ತಮ್ಮ ಚಿಂತನೆಗಳನ್ನು ಏನು ಮಾಡ್ತಾರೆ ಅಂತಂದರೆ ಮಂಡನೆ ಮಾಡ್ತಾರೆ. ಅವರ ಜೀವನ ಮತ್ತು ಬೋಧನೆಗಳ ಹಿನ್ನೆಲೆಯಲ್ಲಿ ಈ ಒಂದು ಪಾಠವನ್ನು ಏನು ಮಾಡಲಾಗಿದೆ, ಪ್ರಸ್ತಾಪಿಸಲಾಗಿದೆ. ಜೊತೆಗೆ ಅವರ ಕಾಲದಲ್ಲಿ ಸಿಂಧು, ಗಂಗಾ ನದಿ ಬಯಲಿನಲ್ಲಿದ್ದಂತಹ 16 ಮಹಾನ್ ಜನಪದಗಳು ಅಂತೇಳಿ ಕರಿತೀವಿ ಮತ್ತು ಹಲವು ಗಣರಾಜ್ಯಗಳು ಹೀಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಏನು ಮಾಡಲಾಗಿದೆ, ಚರ್ಚಿಸಲಾಗಿದೆ. ಈ ಸಾಮರ್ಥ್ಯಗಳೇನು ಬೇಡ. 2600 ವರ್ಷಗಳ ಹಿಂದೆ ಗಂಗಾ ಬಯಲಿನಲ್ಲಿ ಸುಮಾರು 62 ಹೊಸ ಧರ್ಮಗಳು ಉದಯಿಸಿದವು. ಅವುಗಳಲ್ಲಿ ಮುಖ್ಯವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು. ಬೌದ್ಧ ಧರ್ಮದ ಸ್ಥಾಪಕ ಯಾರಂದರೆ ಬುದ್ಧ. ಜೈನ ಧರ್ಮದ ಸ್ಥಾಪಕ ಅಂದರೆ ವರ್ಧಮಾನ್ ಮಹಾವೀರ. ಇಬ್ಬರು ಕೂಡ ಗಣರಾಜ್ಯದ ಕುಲಗಳಿಗೆ ಏನಂತ ಸೇರಿದಂಥ ಕ್ಷತ್ರಿಯರಂದರೆ ರಾಜರು ಅಂತ ಅರ್ಥ. ಇವಾಗ ಮೊದಲನೇದಾಗಿ ನಾವು ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಬೌದ್ಧ ಧರ್ಮದ ಸ್ಥಾಪಕ ಯಾರಂತಂದರೆ ಗೌತಮ್ ಬುದ್ಧ. ಇದು ಸುಮಾರು 2500 ವರ್ಷಗಳ ಹಿಂದೆ ಏನಾಯಿತು, ಈ ಬೌದ್ಧ ಧರ್ಮ ಸ್ಥಾಪನೆಯಾಗಿತ್ತು. ಇವಾಗ ಬುದ್ಧನ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಗೌತಮ್ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿ ಎಂಬ ಗ್ರಾಮದಲ್ಲಿ ಏನು ಮಾಡ್ತಾರೆ, ಜನಿಸ್ತಾರೆ. ಇಲ್ಲಿ ನೇಪಾಳದ ಕಪಿಲವಸ್ತು ಸಮೀಪವಿರುವಂತಹ ಲುಂಬಿನಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಬಾಲ್ಯದ ಹೆಸರು ಸಿದ್ಧಾರ್ಥ. ಇವರ ತಂದೆ ಶುದ್ಧೋಧನ. ಇವರು ಶಕ್ಯ ಗಣರಾಜ್ಯದ ಮುಖ್ಯಸ್ಥರಾಗಿದ್ದರು. ತಾಯಿ ಮಾಯಾದೇವಿ. ಸಿದ್ಧಾರ್ಥನ ಪತ್ನಿ ಯಾರಂದರೆ ಹೆಂಡತಿ ಯಶೋಧರ. ಅಲ್ಲಿ ಮಹಾವೀರನ ಹೆಂಡತಿ ಯಶೋಧ ಅಂತೇಳಿ ಬರ್ತಾವ್ರೆ. ಇಲ್ಲಿ ಸಿದ್ಧಾರ್ಥ ಅಂದರೆ ಬುದ್ಧನ ಹೆಂಡತಿ ಯಶೋಧರ ಆದರೆ ಅಲ್ಲಿ ಮಹಾವೀರನ ಹೆಂಡತಿ ಯಶೋಧ ಅಷ್ಟೇ. ಅದು ಇವೆರಡು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಲ್ಲಿ ರಾ ಬರುತ್ತೆ, ಅಲ್ಲಿ ರಾ ಬರೋದಿಲ್ಲ. ಇವರ ಬುದ್ಧನ ಪುತ್ರ ರಾಹುಲ್. ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದಂತಹ ಅಸೀತಾ ಮಹರ್ಷಿ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಈ ಮಗು ಮುಂದೆ ಲೋಕವನ್ನು ಆಳುವ ರಾಜನಾಗ್ತಾನ, ಇಲ್ಲಾಂದರೆ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿ ಆಗ್ತಾನ ಅಂತೇಳಿ ಈ ಬುದ್ಧನ ಭವಿಷ್ಯವನ್ನು ನುಡಿತಾರೆ. ಸನ್ಯಾಸಿಯ ಮಾತುಗಳನ್ನು ಆಲಿಸಿದಂತಹ ಶುದ್ಧೋಧನ ಏನು ಮಾಡ್ತಾನೆ, ತನ್ನ ಮಗ ರಾಜ ಆಗ್ಬೇಕಂತೇಳಿ ಬಯಸಿ ಸಿದ್ಧಾರ್ಥನಿಗೆ ಸುಖ ವೈರಾಗ್ಯಗಳ ಸಂದರ್ಭಗಳೇ ಬರದಂತೆ, ಅವನಿಗೆ ಅಂದರೆ ಕಷ್ಟ ಸುಖ ಯಾವುದು ಬರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಏನು ಮಾಡ್ತಾರೆ, ಅವರು ಬೆಳೆಸ್ತಾರೆ. ಆದರೂ ಸಿದ್ಧಾರ್ಥನ ಮನಸ್ಸು ಏನಾಗಿತ್ತು, ಅಶಾಂತವಾಗಿಯೇ ಇತ್ತು. ಅಂದರೆ ಶಾಂತತೆಯಿಂದ ಕೂಡಿರಲಿಲ್ಲ. ಬುದ್ಧ ಗುರುವಿನ ಬಾಲ್ಯದ ಬಗ್ಗೆ ಇರೋ ಒಂದು ಮಾಹಿತಿ ಇದು. ಅಂದರೆ ಇದು ಒಂದು ಏನು ಇನ್ಸಿಡೆಂಟು ಬಾಲ್ಯದ ಬಗ್ಗೆ ತಿಳಿದು ಬರ್ತೈತಿ. ಒಮ್ಮೆ ನಗರ ಪ್ರದಕ್ಷಿಣೆ ಸಂದರ್ಭದಲ್ಲಿ ಒಂದ್ಸರಿ ಏನು ಮಾಡ್ತಾರೆ, ಅವ್ರ ಅರಮನೆಯನ್ನು ಬಿಟ್ಟು ನಗರವನ್ನು ಸುತ್ತಾಡ್ಲಿಕ್ಕೆ ಹೊರಗಡೆ ಹೋಗಿರ್ತಾರೆ. ಅವರ ಕಣ್ಣಿಗೆ ಆಕಸ್ಮಿಕವಾಗಿ ಏನು ಬಿಡ್ತೈತೆ, ಅವಾಗ ಒಬ್ಬ ವೃದ್ಧ ಬೀಳ್ತಾನೆ. ರೋಗಿ, ಸನ್ಯಾಸಿ, ಶವ, ಈ 4 ದೃಶ್ಯಗಳು ಕ್ರಮಬದ್ಧವಾಗಿ ನಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಮೊದಲನೇದು ವೃದ್ಧ, 2ನೇದು ರೋಗಿ, 3ನೇದು ಸನ್ಯಾಸಿ, 4ನೇದು ಶವ. ಇವು ಕ್ರಮಬದ್ಧವಾಗಿ ನೆನ್ಪಿಟ್ಕೋಬೇಕು. ಈ 4 ಸನ್ನಿವೇಶಗಳು ಅವನಲ್ಲಿ ಏನು ಮಾಡೋದು, ವೈರಾಗ್ಯವನ್ನು ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸ್ತಾ ಇದ್ದವು.
ಇವು ಬುದ್ಧ ಗುರುವಿನ ಕಥಾನಕದಲ್ಲಿ ಬರುವಂಥ ಒಂದು ಅಂಶಗಳಾಗಿವೆ. ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೆ ತಿಳಿಸದಂತೆ ಏನು ಮಾಡ್ತಾನೆ, ಪರಿವಾರ ಮತ್ತು ಅರಮನೆಯನ್ನು ಬಿಟ್ಟು ಕುದುರೆಯನ್ನು ಏರಿ ಅವನು ತನ್ನ ಸೈನಿಕರೊಂದಿಗೆ ಏನು ಮಾಡ್ತಾನೆ, ಹೋರಾಟಕ್ಕೆ ಅಂದರೆ ಹೊರಗಡೆ ಸಂಚಾರ ಮಾಡ್ಲಿಕ್ಕೆ ಹೋಗ್ತಾನೆ. ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಅವನೇನು ಮಾಡ್ತಾನೆ, ಕಂಡು ಮಾರ್ಗದರ್ಶನ ಪಡೆದುಕೊಳ್ತಾನೆ. ಆದರೂ ಅವನಿಗೆ ದುಃಖದ ಮೂಲ ಕುರಿತು ಉತ್ತರ ಎಲ್ಲೂ ಸಿಗಲಿಲ್ಲ. ಕೊನೆಗೆ ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಬಿಹಾರದ ಗಯಾ ಎಂಬಲ್ಲಿ ಹೋಗ್ತಾರೆ. ಅಲ್ಲಿ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಏನು ಮಾಡ್ತಾರೆ ಅಂದರೆ ಧ್ಯಾನ ಮಾಡ್ತಾರೆ. ಕೊನೆಗೆ ಅಲ್ಲಿ ಜ್ಞಾನೋದಯವನ್ನು ಅವರಿಗೆ ಪಡ್ಕೊಂಡು ಏನಾಗ್ತಾರೆ, ಸಿದ್ಧಾರ್ಥ ಇದ್ದರು ಬುದ್ಧನಾಗ್ತಾನೆ. ಅಂದರೆ ಬುದ್ಧನ ಮೊದಲನೇ ಹೆಸರು ಸಿದ್ಧಾರ್ಥ. ಅವನಿಗೆ ಜ್ಞಾನೋದಯ ಆಗ ಮೇಲೆ ಏನಂತಾರೆ, ಅವನಿಗೆ ಬುದ್ಧ ಅಂತೇಳಿ ಕರೀತಾರೆ. ಹಾಗಾದರೆ ಬುದ್ಧ ಅಂದರೆ ಏನಂತಂದರೆ ಜ್ಞಾನಿ ಅಂತ ಅರ್ಥ. ಈ ಸ್ಥಳವು ಬುದ್ಧಗಯ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅವರು ಧ್ಯಾನ ಮಾಡಿದಂಥ ಸ್ಥಳಕ್ಕೆ ಏನಂತ ಕರೀತಾರೆ, ಇವಾಗ ಬುದ್ಧಗಯ ಅಂತೇಳಿ ಕರೀತಾರೆ. ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪನ್ಯಾಸವನ್ನು ನೀಡ್ತಾರೆ. ಮೊದಲು ಉಪದೇಶ ಮಾಡಿದ್ದು ಸಾರನಾಥದಲ್ಲಿ. ಈಗಲೂ ಕೇಳ್ತಾರೆ, ಬುದ್ಧನು ಮೊದಲು ಉಪದೇಶ ಮಾಡಿದ್ದು ಎಲ್ಲಿ ಅಂತೇಳಿ, ಅದು ಸಾರನಾಥ. 5 ಜನರಿಗೆ ಅಂದರೆ 5 ಜನ ಶಿಷ್ಯರಿಗೆ ಅವರು ನೀಡ್ತಾರೆ. ಈ ಬೋಧನೆ ಮಾಡಿದಂಥ ಮೊದಲ ಘಟನೆ ಏನಂತ ಕರೀತಾರೆ ಅಂದರೆ ಧರ್ಮ ಪ್ರವರ್ತನ ಅಂತೇಳಿ ಕರೀತಾರೆ. ಅಲ್ಲಿಂದ ಮುಂದೆ ಹೋಗಿ ಏನು ಮಾಡ್ತಾರೆ, ಅವರು ಬಿಹಾರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 40 ವರ್ಷಗಳ ಕಾಲ ಸಂಚರಿಸಿ ಅಲ್ಲಲ್ಲಿ ಏನು ಮಾಡ್ತಾರೆ, ಉಪದೇಶವನ್ನು ನೀಡ್ತಾರೆ. ಬುದ್ಧನ ಕೀರ್ತಿ ಕ್ರಮೇಣ ಬೇರೆ ಬೇರೆ ಕಡೆಯೆಲ್ಲ ಏನಾಯಿತು, ಪಸರಿಸಿತು. ರಾಜ ಮಹಾರಾಜರು ಆತನನ್ನು ಗೌರವಿಸಿದರು. ಕೊನೆಗೆ ಬುದ್ಧನು ಬಿಹಾರದ ಕುಶಿನಗರದಲ್ಲಿ ಏನು ಮಾಡ್ತಾರೆ, ಮರಣವನ್ನು ಹೊಂದುತ್ತಾರೆ. ಇವರ ಉಪದೇಶಗಳು, ಬುದ್ಧನ ಉಪದೇಶಗಳೇನೆಂದರೆ ಶುದ್ಧ ಜೀವನ ಮಾಡಬೇಕು, ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು. ಬುದ್ಧ ಏನು ಮಾಡ್ತಾನೆ, ಉಪದೇಶವನ್ನು ನೀಡ್ತಾನೆ ಜನರಿಗೆ. ಬುದ್ಧನು ಇದನ್ನು ಧಮ್ಮ ಅಂತೇಳಿ ಕರೀತಾರೆ. ಅವನಿಗೇನು ಉಪದೇಶ ಮಾಡಿದ್ನಲ್ಲ ಅದಕ್ಕೆ ಧಮ್ಮ ಅಂತೇಳಿ ಕರೀತಾರೆ. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆಯೇ ದುಃಖದ ಮೂಲ ಕಾರಣ. ಅಂದರೆ ಜಗತ್ತು ಏನಾಗಿದೆ, ದುಃಖದಿಂದ ಕೂಡಿದೆ. ಆ ದುಃಖ ಆಗ್ಲಿಕ್ಕೆ ಕಾರಣ ಏನಂದರೆ ಆಸೆ ಇದ್ದರೆ ಏನಾಗುತ್ತೆ, ನಮಗೆ ದುಃಖ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಜಯಿಸಿದಾರೆ ಅಂದರೆ ಆಸೆಯನ್ನು ಬಿಟ್ಟವರು ಏನು ಮಾಡ್ತಾರೆ, ಮುಕ್ತಿ ಹೊಂದಲಿಕ್ಕೆ ಸಹಾಯಕವಾಗ್ತದೆ. ಅಂದರೆ ದುಃಖದ ನಿವಾರಣೆಗಾಗಿ ನಾವೇನು ಮಾಡಬೇಕು, ಕೆಲವೊಂದು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೋಬೇಕು. ಅದು ಯಾವಂದರೆ ಅಷ್ಟಾಂಗ ಮಾರ್ಗಗಳು ಅಂತೇಳಿ ನಾವು ಕರಿತೀವಿ. 4 ಕಾರ್ಯಸತ್ಯಗಳು ಅಂತ ಕರೀತಾರೆ, ಅಥವಾ ಉಪದೇಶಗಳಂತೂ ಕರೀತಾರೆ. ಫಸ್ಟ್ನೇದು ಯಾವುದು, ಜಗತ್ತು ದುಃಖಮಯದಿಂದ ಕೂಡಿದೆ. ಇದು 1ನೇ ಪಾಯಿಂಟ್. ನಾವು ದುಃಖ ಪಡ್ಲಿಕ್ಕೆ ಕಾರಣ ಯಾವುದು, ಆಸೆ. ಹಾಗಾದರೆ ನಾವು ಆಸೆ ಏನೇನು ಮಾಡಬೇಕು, ಬಿಡಬೇಕು. ಆಸೆ ಬಿಡ್ಬೇಕಂದ್ರೆ ನಾವು ಏನು ಮಾಡಬೇಕು ಅಂದರೆ ಅಷ್ಟಾಂಗ ಮಾರ್ಗಗಳನ್ನು ಏನು ಮಾಡಬೇಕು, ಪಾಲನೆ ಮಾಡಬೇಕು. ಇವು 4 ಪಾಯಿಂಟ್ಸ್ಗಳು. ಇದರಲ್ಲಿ ಪಾಯಿಂಟ್ಸ್ ಮಾಡಿಕೊಟ್ಟಿಲ್ಲ, ಆದರೆ ಬೇರೆ ಬೇರೆ ಬುಕ್ಸಲ್ಲಿ ಪಾಯಿಂಟ್ಸ್ ಬರ್ತಾವೆ. ಇವು ಬುದ್ಧನ ಜೀವನದ 4 ಘಟನೆಗಳು ಅಂದರೆ ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ, ಮಹಾಪರಿನಿರ್ವಾಣ. ಇವು ಏನು ಅವ್ರ ಜೀವನದಲ್ಲಿ ನಡೆದಂಥ 4 ಘಟನೆಗಳು. ಮಹಾಪರಿತ್ಯಾಗ ಅಂದರೆ ಅವ್ರ ಮನೆಯನ್ನು ಬಿಟ್ಟು ಹೋಗೋದಕ್ಕೇನಂತೆ ಮಹಾಪರಿತ್ಯಾಗ ಅಂತೇಳಿ ಕರಿತೀವಿ. ಅವ್ರೇನು ಜ್ಞಾನೋದಯ ಆಗುತ್ತಲ್ಲ ಅವರಿಗೆ, ಅಂದರೆ ಧ್ಯಾನಾಸಕ್ತರಾಗಿ ಧ್ಯಾನ ಮಾಡಿ ಜ್ಞಾನ ಪಡ್ಕೋತಾರಲ್ಲ, ಅದಕ್ಕೆ ಏನಂತಾರೆ ಜ್ಞಾನೋದಯ ಅಂತೇಳಿ ಕರೀತಾರೆ. ಅವ್ರೇನು ಮಾಡ್ತಾರೆ, ಉಪದೇಶ ಮಾಡಿ ಧರ್ಮಚಕ್ರ ಪ್ರವರ್ತನವನ್ನು ಮಾಡ್ತಾರೆ. ಅವರು ಕೊನೆಗೆ ಏನು ತೀರಿ ಹೋಗ್ತಾರಲ್ಲ ಅದಕ್ಕೆ ಮಹಾಪರಿನಿರ್ವಾಣ ಅಂಥೇಳಿ ಕರೀತಾರೆ. ಇದು ಏನಿದು ಬುದ್ಧನ ಜೀವನದ 4 ಘಟನೆಗಳು. ಆರ್ಯಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು. ಇಲ್ಲೇನು ಆರ್ಯಸತ್ಯಗಳನ್ನು ಕೊಟ್ಟಿದ್ದಾರೆ ನೋಡಿ. ಆರ್ಯಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ. ಅವು 4 ಆರ್ಯಸತ್ಯಗಳು ಯಾವಪ್ಪ ಅಂದರೆ, ಜಗತ್ತು ಏನಾಗಿದೆ, ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ಗೆದ್ದು ದುಃಖವನ್ನು ದಾಟಬೇಕು. ಇದು 3ನೇ ಪಾಯಿಂಟ್ಸು. ದುಃಖವನ್ನು ಬಿಡಬೇಕಾದ್ರೆ ನಾವು ಏನು ಮಾಡಬೇಕು, ಅಷ್ಟಾಂಗ ಮಾರ್ಗವನ್ನು ಪಾಲಿಸಬೇಕು ಅಂಥೇಳಿ ಏನು ಮಾಡ್ತಾರೆ, ಬುದ್ಧ ಹೇಳ್ತಾನೆ ಆರ್ಯಸತ್ಯದಲ್ಲಿ. ಇವನ ಅಂದರೆ ಇವ್ರದ್ದು ಹೆಸರು ಏನಪ್ಪ ಅಂದರೆ, ಬುದ್ಧನ ಈ ಥರ ಹೆಸರುಗಳಿದ್ದಾವೆ. ಏನೇನಪ್ಪ ಅಂತಂದರೆ, ಅವನಿಗೆ ಗೌತಮ್ ಬುದ್ಧ ಅಂತ ಕರೀತಾರೆ, ತಥಾಗತ ಅಂತ ಕರೀತಾರೆ, ಶಾಕ್ಯ ಮುನಿ ಅಂತ ಕರೀತಾರೆ. ಬುದ್ಧ ಅಂದ್ರೂ ಅವನೇ, ತಥಾಗತ ಅಂದ್ರೆ ಅವನೇ, ಶಾಕ್ಯ ಮುನಿ ಅಂದ್ರೆ ಅವನೇ, ಸಿದ್ಧಾರ್ಥ ಅಂದ್ರೂ ಕೂಡ ಅವನೇ. ಅಂದರೆ ಅವ್ರ ಹೆಸರುಗಳು ಎಷ್ಟು ಇದ್ದಾವೆ. ಇದಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡದಿರಲು ಮತ್ತು ಸುಳ್ಳು ಹೇಳದಿರಲು ಏನು ಮಾಡ್ತಾರೆ, ಇವರು ನಿಯಮವನ್ನು ಮಾಡ್ತಾರೆ.
ಅವ್ರ ಅನುಯಾಯಿಗಳು ಯಾರು ಇರ್ತಾರೋ ಅವ್ರು ಹಿಂಸೆ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಎಲ್ಲ ನಿಯಮಗಳನ್ನು ಮಾಡ್ತಾರೆ, ಅವರು ಜಾರಿಗೆ ತರ್ತಾರೆ. ಈಗ ಬುದ್ಧನ ಉಪದೇಶಗಳು ಸರಳವೂ ಜನಪ್ರಿಯವಾಗಿದ್ದವು. ಏಕೆಂದರೆ ಜನರಿಗೆ ಅವರು ಅರ್ಥವಾಗುವ ಭಾಷೆಯಲ್ಲಿ, ಯಾವುದೋ ಅಂದರೆ ಪಾಲಿ ಭಾಷೆಯಲ್ಲಿ ಏನು ಮಾಡ್ತಾರೆ, ಅವರು ಬೋಧಿಸ್ತಾರೆ. ಆತನ ಉಪದೇಶಗಳನ್ನು ಆತನ ಶಿಷ್ಯರು ಏನು ಮಾಡ್ತಾರೆ, 3 ಪೀಠಕಗಳಲ್ಲಿ ಸಂಗ್ರಹಿಸ್ತಾರೆ. ಅವು ಯಾವಪ್ಪ 3 ಪೀಠಗಳಂದರೆ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ ಪೀಠಕ. ಬೌದ್ಧರ ಪವಿತ್ರ ಗ್ರಂಥಗಳಂತಹ ಇವುಗಳನ್ನು ತ್ರಿಪಿಟಕಗಳು ಅಂತೇಳಿ ಕರೀತಾರೆ. ಸಿದ್ಧಾರ್ಥನ ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣವಂತೇಳಿ ಇನ್ನೊಂದು ಮಾಹಿತಿ ಕಂಡುಬರ್ತೈತೆ. 2 ರಾಜ್ಯಗಳ ನಡುವೆ ನದಿ ನೀರಿನ ಸಂಚಿಕೆ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧರಾದಾಗ ಅದು ಅವನಿಗೆ ಇಷ್ಟ ಆಗದೆ ಅವನೇನು ಮಾಡ್ತಾನೆ, ವಿರೋಧಿಸಿ ಅರಮನೆಯನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಲಾಗ್ತೈತೆ. ಇದು ಹೆಂಗೆ ಅಂತ ಹೇಳಿದರೆ ಯಾರಪ್ಪ ಅಂದರೆ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಕಿಸಾ ಗೌತಮಿಗೆ ಬುದ್ಧನ ನೀಡಿದಂಥ ಸಂದೇಶ. ಕಿಸಾ ಗೌತಮಿ ಎಂಬಕ್ಕಿಗೆ ಬುದ್ಧ ಏನು ಸಂದೇಶ ನೀಡ್ತಾನಂತ ನೋಡೋಣ. ಇಲ್ಲಿ ಬುದ್ಧ ಗುರುವಿನಿಗೆ ಸಂಬಂಧಿಸಿದಂತೆ ಈ ಕಥೆ ಒಂದು ಪ್ರಚಲಿತವಂತ ಒಂದು ಕಥೆಯಾಗಿದೆ. ಕಿಸಾ ಗೌತಮಿ ತನ್ನ ಪ್ರೀತಿಯ ಅಂದರೆ ತನ್ನ ಮಗ ಇರ್ತಾನೆ ಒಬ್ಬವ, ಆ ಮಗನನ್ನು ಕಳೆದುಕೊಳ್ತಾಳೆ, ಅಂದರೆ ತೀರು ಹೋಗಿರ್ತಾನೆ ಆ ಮಗ. ಅದರಿಂದ ಅವಳು ತುಂಬ ದುಃಖಿತಳಾಗಿರ್ತಾಳೆ. ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿಗಳಲ್ಲಿ ಅಲೆದಾಡಿ ನನ್ನ ಮಗುವನ್ನು ಮರುಜೀವ ನೀಡಿ ಅಂತೇಳಿ ಹೇಳ್ತಾರೆ. ಇದನ್ನು ಕಂಡಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಬುದ್ಧನಿಗೆ ಕರ್ಕೊಂಡು ಹೋಗ್ತಾನೆ. ಬುದ್ಧ ಕಿಸಾ ಗೌತಮಿಗೆ ಹೀಗೆ ಹೇಳ್ತಾನೆ, ನಿನ್ನ ಕಂದನಿಗೆ ಮರುಜೀವ ನೀಡ್ತೀನಿ, ಆದರೆ ಸಾವು ಕಾಣದ ಮನೆಯ ಸಾಸಿವೆಯನ್ನು ನನಗೆ ತಂದುಕೊಡು ಅಂತೇಳಿ ಕೇಳ್ತಾನೆ. ಬುದ್ಧನ ಈ ಮಾತನ್ನು ಕೇಳಿ ಸಂತೋಷ ಆಗ್ತೈತಿ. ಅದರಿಂದ ಕಿಸಾ ಗೌತಮಿ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಊರೆಲ್ಲ ಸುತ್ತಾಡ್ತಾಳೆ. ಎಲ್ಲ ಮನೆಗಳಲ್ಲೂ ಒಬ್ಬರಿಲ್ಲದರೊಬ್ಬರು ಏನಾಗಿರ್ತಾರೆ, ತೀರ್ಕೊಂಡು ಹೋಗಿರ್ತಾರೆ. ತಂದೆ, ತಾಯಿ, ಅಕ್ಕ, ತಂಗಿ, ತಮ್ಮ, ಪತ್ನಿ, ಪತಿ, ಮಕ್ಕಳು, ಮಾವ, ಅತ್ತೆ, ಅಜ್ಜ, ಅಜ್ಜಿ, ಹೀಗೆ ಒಬ್ಬರು ಏನು ಮಾಡಿರ್ತಾರೆ, ಮರಣವನ್ನು ಅಪ್ಪಿರ್ತಾರೆ. ಇದನ್ನು ನೋಡಿದಂತಹ ಕಿಸಾ ಗೌತಮಿಗೆ ಏನಾಗ್ತದೆ ಅಂತಂದರೆ, ಪ್ರತಿಯೊಬ್ಬರಿಗೂ ಏನಿದೆ, ಸಾವು ಖಚಿತ ಇದೆ ಅಂಥೇಳಿ ಅರಿವನ್ನು ಉಂಟಾಗ್ತೈತೆ. ಇದು ಒಂದು ಬುದ್ಧನ ಉಪದೇಶ. ಇದು ಬುದ್ಧನು ಗ್ರಂಥಗಳನ್ನು ರಚಿಸಲಿಲ್ಲ. ಅವನ ಉಪದೇಶಗಳನ್ನು ಆತನ ಶಿಷ್ಯರು ಏನು ಮಾಡ್ತಾರೆ, ನೆನಪಿನಾಗ ಇಟ್ಕೊಂಡು ತಲೆಮಾರಿನಿಂದ ತಲೆಮಾರಿಗೆ ಏನು ಮಾಡ್ತಾರೆ, ಉಪದೇಶ ಮಾಡುವ ಮೂಲಕ ಅವುಗಳನ್ನು ಕಾಪಾಡ್ಕೊಂಡು ಬಂದಿರ್ತಾರೆ. ಬುದ್ಧನ ಉಪದೇಶಗಳು ಇರೋ ಒಂದು ಪ್ರಾಚೀನ ಗ್ರಂಥ ಯಾವುದಪ್ಪ ಅಂತಂದರೆ ಅದು ಸುತ್ತ ಪಿಟಕ. ಇದು ಪಾಲಿ ಭಾಷೆಯಲ್ಲಿದೆ. ಇಲ್ಲಿಗೇನಾಯಿತು ಅಂದರೆ ಇಲ್ಲಿಗೆ ಬೌದ್ಧ ಧರ್ಮದ ಬಗ್ಗೆ ನಮಗೆ ಗೊತ್ತಾಯಿತು. ಈಗ ಜೈನ ಧರ್ಮ. ಇದು ಮಹಾವೀರನ ಜೀವನ. ಇದು ಮಹಾವೀರನ ಸಂಬಂಧಪಟ್ಟಂತಂದರೆ ಮಹಾವೀರ ಸ್ಥಾಪನೆ ಮಾಡಿದಂಥ ಒಂದು ಧರ್ಮ. ಇದು 24ನೇ ತೀರ್ಥಂಕರನಾದಂತಹ ಮಹಾವೀರನು ಜೈನ ಧರ್ಮವನ್ನು ಏನು ಮಾಡ್ತಾನೆ, ಪ್ರಚಾರ ಮಾಡ್ತಾನೆ. ಈತನು ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸ್ತಾರೆ. ಇದು ಕುಂಡಲಿವನ ಅಂತಲೂ ಕರೀತಾರೆ, ಆದರೆ ಇಲ್ಲಿ ಕುಂದ ಗ್ರಾಮ ಅಂತೇಳಿ ಕೊಟ್ಟಿದ್ದಾರೆ, ಅಲ್ಲಿ ಜನಿಸ್ತಾರೆ. ಇವರ ಹಿಂದಿನ ಹೆಸರೇನಪ್ಪ ಅಂತಂದರೆ ವರ್ಧಮಾನ. ಆತನ ತಂದೆ ಸಿದ್ಧಾರ್ಥನು ಕುಲವೊಂದರ ಮುಖ್ಯಸ್ಥ. ಕುಲ ಅಂದರೆ ಒಂದು ಗಣ ರಾಜ್ಯ ಅಂತ ಹಿಂಗೆ ಕರೀತಾ ಇದ್ರು, ಅದರದ್ದು ಮುಖ್ಯಸ್ಥರಾಗಿದ್ದರು. ತಾಯಿ ತ್ರಿಶಾಲಾದೇವಿ ವರ್ಧಮಾನನನ್ನು ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೊರಿತಾಳೆ. ಎಲ್ಲವನ್ನು ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಏನು ಮಾಡ್ತಾನೆ, ಮಹಾವೀರ ಸಂಚಾರವನ್ನು ಮಾಡ್ತಾನೆ. ಆತನು 12ನೇ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವನು ಕೂಡ ಜ್ಞಾನವನ್ನು ಪಡ್ಕೊಳ್ತಾನೆ. 12 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಅವನಿಗೆ ಜ್ಞಾನವನ್ನು 12 ವರ್ಷಗಳ ಕಾಲ ಜ್ಞಾನವನ್ನು ಪಡ್ಕೊಂಡ ಮೇಲೆ ಅವನಿಗೆ ಇನ್ನೊಂದು ಕರೀತಾರೆ ಅಂದರೆ ಜೀನ ಅಂಥೇಳಿ ಕರೀತಾರೆ. ಜೀನ ಅಂದರೆ ಮೋಹವನ್ನು ಗೆದ್ದವನು ಅಂತ ಅರ್ಥ. ಈತನ ಅನುಯಾಯಿಗಳೇ ಯಾರಪ್ಪ ಅಂದರೆ ಜೈನರು. ಮಹಾವೀರನು ಎಲ್ಲ ವರ್ಗದವರಿಗೆ ಏನು ಮಾಡ್ತಾರೆ, ಉಪದೇಶವನ್ನು ನೀಡ್ತಾರೆ. ಬಿಹಾರದ ಪಾವಾಪುರಿ ಎಂಬಲ್ಲಿ ಏನು ಮಾಡ್ತಾರೆ, ಇವರು ದೇಹತ್ಯಾಗವನ್ನು ಮಾಡ್ತಾರೆ, ಅಂದರೆ ಮರಣವನ್ನು ಅಪ್ತಾರೆ. ಇವ್ರ ಬೋಧನೆಗಳು ಏನಂತಂದರೆ ವರ್ಧಮಾನ ಮಹಾವೀರನು ಹಿಂಸೆ ಮಾಡಬಾರ್ದು ಅಂತ ಹೇಳಿರ್ತಾರೆ. ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ಇವೆಲ್ಲ ಏನು ಮಾಡ್ತಾರೆ, ತನ್ನ ಅನುಯಾಯಿಗಳಿಗೆ ಬೋಧಿಸ್ತಾರೆ. ಅಲ್ಲದೆ ಬ್ರಹ್ಮಚಾರವನ್ನು ಕೂಡ ಏನು ಮಾಡ್ತಾರೆ, ಇವರು ಆಚರಣೆ ಮಾಡಬೇಕಂತೇಳಿ ಹೇಳ್ತಾರೆ. ಅಹಿಂಸೆಗೆ ಜಗತ್ತಿನ ಮತ್ಯಾವ ಧರ್ಮದವರು ನೀಡದಿರುವಂತಹ ಮಹತ್ವವನ್ನು ಜೈನ ಧರ್ಮ ಏನಾಗಿದೆ, ನೀಡಿದೆ. ಮಹಾವೀರನ ಬೋಧನೆಯನ್ನು ಮಹಾವೀರನ ಬೋಧನೆಯನ್ನು 23ನೇ ತೀರ್ಥಂಕರನಾದ ಪಾರ್ಶ್ವನಾಥನು ಏನು ಮಾಡ್ತಾನೆ,
ಮುಂದುವರಿಕೆ ಮಾಡ್ತಾನೆ. ಅಂದರೆ ಪಾರ್ಶ್ವನಾಥನ ಬೋಧನೆಗಳನ್ನು ಏನು ಮಾಡ್ತಾರೆ ಇವರು ಮಹಾವೀರರು ಮುಂದುವರಿಸ್ಕೊಂಡು ಬರ್ತಾರೆ. ಮುಂದೆ ಜೈನ ಧರ್ಮದಲ್ಲಿ ಶ್ವೇತಾಂಬರ, ದಿಗಂಬರ ಅಂತೇಳಿ 2 ಪಂಗಡಗಳು ಹುಟ್ಕೊಳ್ತವೆ. ಅಲ್ಲೂ ಹೀನಯಾನ ಮಹಾಯಾನ ಅಂತ ಹೇಳಿ ಬರ್ತವೆ. ಅಲ್ಲಿ ಆದರೆ ಬುಕ್ಸಲ್ಲಿ ಕೊಟ್ಟಿಲ್ಲ. ಅಲ್ಲೂ ಬೌದ್ಧ ಧರ್ಮದ 2 ಪಂಥಗಳು ಬರ್ತವೆ. ಅಲ್ಲಿ ಹೀನಯಾನ ಮಹಾಯಾನ ಅಂತೀವಿ. ಇಲ್ಲಿ ಶ್ವೇತಾಂಬರ, ದಿಗಂಬರ ಅಂತೇಳಿ 2 ಪಂಥಗಳು ಇರ್ತವೆ. ಇಲ್ಲಿ ಅಂದರೆ ಬಿಳಿ ಬಟ್ಟೆ ಯಾರು ಹಾಕೊಳ್ತಾರೋ ಅವರಿಗೆ ಶ್ವೇತಾಂಬರ ಅಂತ ಕರೀತಾರೆ. ಬಟ್ಟೆಯನ್ನೇ ಧರಿಸಿದವ್ರಿಗೆ ಏನಂತಾರೆ ದಿಗಂಬರರು ಅಂತೇಳಿ ಕರೀತಾರೆ. ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಏನಿದೆ ಅಂದರೆ ಇವರು ಪ್ರಸಿದ್ಧವಂತಹ ಒಂದು ಜೈನ ಬಸದಿ ಇದೆ. ಜೈನ ಮತದಲ್ಲಿ 5 ನೈತಿಕ ತತ್ವಗಳಿವೆ. ಅವು ಯಾವಪ್ಪ ಅಂತಂದರೆ ಅಹಿಂಸೆ ಅಂದರೆ ಹಿಂಸೆ ಮಾಡಬಾರ್ದು, ಸತ್ಯ ಹೇಳಬೇಕು, ಆಸ್ತಿ ಅಂದರೆ ಕದಿಬಾರ್ದು, ಅಪರಿಗ್ರಹ ಅಂದರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪದಾರ್ಥಗಳನ್ನು ನಾವು ಸಂಗ್ರಹಿಸ್ಕೋಬೇಕು, ಹೆಚ್ಚಿಗೆ ಸಂಗ್ರಹಿಸ್ಕೊಳ್ಬಾರ್ದು ಅಂತ, ಮತ್ತು ಬ್ರಹ್ಮಚರ್ಯ ಅಂದರೆ ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇವು 5 ತತ್ವಗಳಿವು. ಇಲ್ಲಿ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಬರ್ತವೆ. ಮಹಾಜನಪದಗಳು ನಾವೀಗ 2500 ವರ್ಷಗಳ ಹಿಂದಕ್ಕೆ ಹೋದಾಗ ಅದು ಬುದ್ಧನ ಕಾಲ. ಆ ಕಾಲದಲ್ಲಿ ಸಿಂಧು ಮತ್ತು ಗಂಗಾ ನದಿ ಬಯಲಿನಲ್ಲಿ 16 ಏನಿದ್ವು ಅಂದರೆ ಚಿಕ್ಕ ಪುಟ್ಟ ರಾಜ್ಯಗಳಿದ್ವು. ಬುದ್ಧರ ಸಾಹಿತ್ಯದಲ್ಲಿ ಇವುಗಳನ್ನು ಏನಂತ ಕರೀತಾರೆ ಅಂದರೆ ಮಹಾಜನಪದಗಳು ಅಂತೇಳಿ ಕರೀತಾರೆ. ಅವುಗಳಲ್ಲಿ ಯಾವಪ್ಪ ಅಂದರೆ ಮಗಧ, ಕೋಸಲ, ವಾತ್ಸ ಎಂಬ 16 ಏನಿದ್ವು ಅಂದರೆ ಮಹಾಜನಪದಗಳು ಇದ್ದವು. ಅಲ್ಲೆಲ್ಲ ಏನು ಮಾಡ್ತಾರೆ ರಾಜರ ಆಳ್ವಿಕೆ ಕಂಡು ಬರ್ತಾ ಇತ್ತು. ಇವಾಗ ಗಣರಾಜ್ಯ ಅಂದರೆ ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳೇನಿದ್ದು ಜನಪ್ರತಿನಿಧಿಗಳು ಇವಾಗ ಹೆಂಗಿದೆಯಲ್ಲ ನಮ್ಮ ಸರ್ಕಾರ ಹೆಂಗೆ ಮಾಡ್ತಾರೆ ಜನರಿಂದ, ಹಾಗೆ ಜನಪ್ರತಿನಿಧಿಗಳು ಇದ್ದು ಅವುಗಳಿಗೆ ಏನಂತೀವಿ ನಾವು ಗಣರಾಜ್ಯ ಅಂತೇಳಿ ಕರಿತೀವಿ. ಗಣರಾಜ್ಯಗಳಲ್ಲಿ ಪ್ರಮುಖವಾದದ್ದು ಯಾವುದಪ್ಪ ಅಂದರೆ ವಜ್ಜಿ ಅಥವಾ ರುಜ್ಜಿ ಅಂತಲೂ ಕರೀತಾರೆ. ಇದು ಹಲವಾರು ಗಣರಾಜ್ಯಗಳನ್ನು ಒಳಗೊಂಡಿತ್ತು. ಬಿಹಾರದ ವೈಶಾಲಿ ಪಟ್ಟಣವು ಅದರ ಒಂದು ರಾಜಧಾನಿಯಾಗಿತ್ತು. ವಜ್ಜಿಯ ರಾಜಧಾನಿ ವೈಶಾಲಿ. ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಭೆ ನಡೀತಾ ಇತ್ತು. ಸಭಾ ಸದಸ್ಯರನ್ನು ಏನಂತ ಕರಿತಿರು ರಾಜ್ಯ ಅಂತೇಳಿ ಕರಿತಾ ಇದ್ರು. ಸಭೆಯಲ್ಲಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮುಖ ವಿಷಯಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ರು. ವೈರಾಗ್ಯ ಅಂದರೆ ಪ್ರಪಂಚದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಬೇಕು. ದಿಗಂಬರ ಅಂದರೆ ದಿಕ್ಕುಗಳನ್ನು ಏನು ಮಾಡಬೇಕು ಬಟ್ಟೆಯಾಗಿ ಹಾಕೊಳ್ಳೋರಿಗೆ ಏನಂದರೆ ದಿಗಂಬರ ಅಂತ ಕರೀತಾರೆ. ನಿರ್ವಾಣ ಅಂದರೆ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದಕ್ಕೆ ಏನಂತಾರೆ ನಿರ್ವಾಣ ಅಂತೇಳಿ ಕರೀತಾರೆ. ಈ ಪದಗಳು ಕೂಡ ನಮಗೆ ಗೊತ್ತಿರಬೇಕು. ನಿಮಗಿದು ತಿಳಿದಿರಲಿ. ಬೌದ್ಧ ಧರ್ಮದಲ್ಲಿ ಹೀನಯಾನ ಮಹಾಯಾನ ಎಂಬ 2 ಪಂಥಗಳು ಕೊಟ್ಟಿದ್ದಾರೆ ನೋಡಿ. ಪಂಥಗಳು ಅವು ನೆನ್ಪಿಟ್ಕೋಬೇಕು ನಾವು. ಇವಾಗ ಅಭ್ಯಾಸ ಪ್ರಶ್ನೆಗಳು. ಗೌತಮ್ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು. ಎಲ್ಲಿ ಜನಿಸಿದನು? ಗೌತಮ್ ಬುದ್ಧ ಲುಂಬಿನಿ, ನೇಪಾಳದ ಲುಂಬಿನಿ ಎಂಬಲ್ಲಿ ಜನಿಸ್ತಾರೆ. ಅಂದರೆ ಉತ್ತರ ಪ್ರದೇಶದ ನೇಪಾಳದ ಲುಂಬಿಣಿಯಲ್ಲಿ ಜನಿಸ್ತಾರೆ. ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಮಾಡಿದನು? ಪಾಲಿ ಭಾಷೆಯಲ್ಲಿ. ಜೀನ ಎಂದರೆ ಮೋಹವನ್ನು ಗೆದ್ದವನು ಅಂತ ಅರ್ಥ. ಮೋಹವನ್ನು ಗೆದ್ದವನು. ನೀವು ಬರೋಕ್ಕಾಗಲ್ಲ, ನೀವು ಬರ್ಕೊಳ್ಳಿ. ಜೈನ ಧರ್ಮದ 23ನೇ ತೀರ್ಥಂಕರ ಯಾರು? 23 ತೀರ್ಥಂಕರ ನೋಡಿದವರಲ್ಲಿ 24ನೇದರು ವರ್ಧಮಾನ ಮಹಾವೀರ, 24 ಪಾರ್ಶ್ವನಾಥ ಅಂತ ಏನೋ ಬಂತಲ್ಲ, ಪಾರ್ಶ್ವನಾಥನೇ ಇರ್ಬೋದು. ಪಾರ್ಶ್ವನಾಥ 23 ತೀರ್ಥಂಕರ ಯಾರು? ಪಾರ್ಶ್ವನಾಥ. ಮೊದಲನೇದು ಕೇಳಿದ್ರೆ ಋಷಭನಾಥ ಅಂತೇಳಿ. ಒಟ್ಟು 24 ತೀರ್ಥಂಕರ ಅವ್ರ ಧರ್ಮದಲ್ಲಿ ಬರ್ತಾರೆ. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದವರು ಯಾರು? ಶ್ವೇತಾಂಬರರು. ಬಟ್ಟೆಯನ್ನೇ ಧರಿಸಿದವರು ದಿಗಂಬರು, ಇವರು ಶ್ವೇತಾಂಬರರು. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇವೆಲ್ಲ ಆನ್ಸರ್ಗಳನ್ನು ಬರೆದಿಟ್ಕೋಬೇಕು. ಗೌತಮ್ ಬುದ್ಧನ ತಂದೆಯ ತಾಯಿ ಯಾರಂದರೆ ಶುದ್ಧೋಧನ ತಾಯಿ ಮಾಯಾದೇವಿ. ಗೌತಮ್ ಬುದ್ಧನ ತನ್ನ ಮೊದಲ ಉಪದೇಶ ಎಲ್ಲಿ ನೀಡಿದನು? ಸಾರನಾಥದಲ್ಲಿ. ಧರ್ಮಚಕ್ರ ಪ್ರವರ್ತನ ಅಂದರೆ ಬುದ್ಧ ಏನು ಮಾಡ್ತಾನೆ ಅಂದರೆ ಧರ್ಮಚಕ್ರ ಪ್ರವರ್ತನ ಅಂತಂದರೆ ಬುದ್ಧ ಏನು ಉತ್ತರ ಪ್ರದೇಶದ ಗಯಾದಲ್ಲಿ ಏನು ಮಾಡ್ತಾನೆ 5 ಜನ ಶಿಷ್ಯರಿಗೆ ಏನು ಮಾಡ್ತಾನೆ ಉಪದೇಶವನ್ನು ಮಾಡ್ತಾನಲ್ಲ, ಅದಕ್ಕೆ ಏನಂತಾರೆ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ಮಹಾವೀರನು ಏನೆಂದು ಬೋಧಿಸಿದನು? ಮಹಾವೀರನು ಸತ್ಯ, ಸುಳ್ಳು ಇವೆಲ್ಲ ಏನು ಮಾಡಬಾರ್ದು, ಅಹಿಂಸೆ ಮಾಡಬಾರ್ದು. ಸತ್ಯ, ಅಹಿಂಸೆ ಮತ್ತು ಅಪರಿಗ್ರಹ, ಬ್ರಹ್ಮಚಾರ ಇವೆಲ್ಲ ಏನು ಮಾಡ್ತಾನೆ 5 ತತ್ವಗಳೇನು ಮಾಡ್ತಾನೆ ಮಹಾವೀರನು ಬೋಧಿಸ್ತಾನೆ. ಇಲ್ಲಿದೆ ನೋಡಿ ಬುಕ್ಸಲ್ಲಿದು. ಇಲ್ಲಿ ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ
ಮತ್ತು ಬ್ರಹ್ಮಚರ್ಯ, ಇವು 5 ಬರಿಬೇಕಿಲ್ಲಿ. ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ. ಯಾವುದದು? ವಜ್ಜಿ. ಅದರದ್ದು ರಾಜಧಾನಿ ವೈಶಾಲಿ. ಬುದ್ಧನ ಉಪದೇಶಗಳನ್ನು ಬರೀಬೇಕಿಲ್ಲಿ. ಮತ್ತು ಇಲ್ಲಿ ಹೊಂದಿಸಿ ಬರೆಯುವಿದ್ದಾವೆ. ಇದು ಉಪದೇಶಗಳು ಬರೀರಿ, ಬುಕ್ಕಲ್ಲಿದೆ ನೋಡಿ, ಇದು ನೋಡ್ಕೊಂಡು ಬರೀರಿ. ಇದು ಹೊಂದಿಸಿ ಬರೆಯೋದು. ಗೌತಮ್ ಬುದ್ಧ ಸ್ಥಾಪಕ ಮಾಡಿದ್ದು ಬೌದ್ಧ ಧರ್ಮದ ಸ್ಥಾಪಕ. ಮಹಾವೀರ ಜೈನ ಧರ್ಮದ ಸ್ಥಾಪಕ. ವಜ್ಜಿ ಇದೊಂದು ಗಣರಾಜ್ಯ. ಶ್ರವಣಬೆಳಗೊಳ ಇದು ಜೈನರ ಧಾರ್ಮಿಕ ಕೇಂದ್ರ. ತ್ರಿಪಿಟಕ ಇದು ಬೌದ್ಧರ ಪವಿತ್ರ ಗ್ರಂಥಗಳು. ಇಷ್ಟು ಈ ಪಾಠದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು. ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು 6ನೇ ತರಗತಿ 6ನೇ ಅಧ್ಯಾಯವನ್ನು ಕುರಿತು ನೋಡೋಣ. ಇಲ್ಲಿಗೆ ಏನು ಮಾಡ್ತಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ 2 ಧರ್ಮಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗಳನ್ನು ಶೇರ್ ಮಾಡಿ ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.